ಧರ್ಮಸ್ಥಳದಲ್ಲಿನ ಬುರುಡೆ ರಹಸ್ಯ ದಿನಕ್ಕೊಂದು ತಿರುವು ಕ್ಷಣಕ್ಕೊಂದು ದಿಕ್ಕು ಬದಲಾಯಿಸುತ್ತಿದೆ. ಇದರ ಮಧ್ಯೆ ಎಸ್ಐಟಿ ಮುಖ್ಯಸ್ಥರು ನಿನ್ನೆ ಬೆಳಿಗ್ಗೆಯೇ ಬೆಳ್ತಂಗಡಿಗೆ ಎಂಟ್ರಿ ಕೊಟ್ಟಿದ್ರು. ಸುಮಾರು 8 ಗಂಟೆಗಳ ಕಾಲ ಸಭೆ ನಡೆಸಿದ ಮೊಹಂತಿ ಶೀಘ್ರದಲ್ಲೇ ತನಿಖೆ ಮುಗಿಸುವಂತೆ ಸೂಚಿಸಿದ್ದಾರೆ. ಬುರುಡೆ ರಹಸ್ಯ ಎಸ್ಐಟಿ ಅಧಿಕಾರಿಗಳ ಜೊತೆ ಪ್ರಣಬ್ ಸಭೆ. 8 ಗಂಟೆ ಚರ್ಚೆ, ತನಿಖೆ ವೇಗ ಹೆಚ್ಚಿಸಲು ಮೊಹಂತಿ ಸೂಚನೆ. ಧರ್ಮಸ್ಥಳ ಬುರುಡೆ ರಹಸ್ಯ ಮುಗೀತು ಅನ್ನುವಾಗಲೇ ಹೊಸ ತಿರುವು ಪಡೆಯುತ್ತಿದೆ. ಇದರ ನಡುವೆ ನಿನ್ನೆ ಬೆಳಗ್ಗೆಯೇ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಎಂಟ್ರಿ ಕೊಟ್ಟಿದ್ರು. ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಮೊಹಂತಿ ಈವರೆಗಿನ ತನಿಖೆ ಬಗ್ಗೆ ಪರಿಶೀಲಿಸಿದ್ರು. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಅಧಿಕಾರಿಗಳ ಜೊತೆ 8 ಗಂಟೆ ಕಾಲ ಸಭೆ ನಡೆಸಿದ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ತನಿಖೆಯ ವಿವರ ಪಡೆದುಕೊಂಡರು. ತನಿಖೆಯ ವೇಗ ಹೆಚ್ಚಿಸಿ ಶೀಘ್ರ ತನಿಖೆ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚಿಸಿದರು. ಸಭೆ ಬಳಿಕ ಮಂಗಳೂರಲ್ಲೇ ಮೊಹಂತಿ ವಾಸ್ತವ್ಯ ಹೂಡಿದ್ದಾರೆ. ಇನ್ನು ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಅಂತ ನೋಡೋದಾದ್ರೆ, ಎಸ್ಐಟಿ ಅಧಿಕಾರಿಗಳ ಜೊತೆಗೆಂದು ಮುಖ್ಯಸ್ಥ ಪ್ರಣಬ್ ಮೊಹಂತಿ ಸಭೆ ನಡೆಸಿದ್ರು. ಬಂಗ್ಲೆಗುಡ್ಡದಲ್ಲಿ ರಾಶಿ ಕಳೇಬರ ಇದೆ ಅಂತ ವಿಡಿಯೋದಲ್ಲಿ ಹೇಳಿದ್ದ ವಿಠಲಗೌಡ ಹೇಳಿಕೆ ಬಗ್ಗೆಯೂ ಅಧಿಕಾರಿಗಳಿಂದ ಪ್ರಣಬ್ ಮೊಹಂತಿ ಮಾಹಿತಿ ಪಡೆದರು. ತಿಮರೋಡಿ ದೂರಿನ ಬಗ್ಗೆಯೂ ಸಭೆಯಲ್ಲಿ ಪ್ರಸ್ತಾಪಿಸಿದ್ರು. ಎಸ್ಐಟಿ ಪೊಲೀಸ್ ಠಾಣೆಯಲ್ಲಿ ದೂರುಗಳ ಅರ್ಜಿ ಪರಿಶೀಲಿಸಿದ್ರು. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ಜೊತೆ ಚರ್ಚಿಸಿ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶವ ದಫನ್ ಮಾಡಿರೋ ದಾಖಲೆಗಳನ್ನು ಪರಿಶೀಲಿಸಿದ್ರು. ಧರ್ಮಸ್ಥಳ ಪಂಚಾಯಿತಿಯಿಂದ ಶವ ಹೊತ್ತಿದ್ದ ವಿವರ, ಯುಡಿಆರ್, ರಶೀದಿಗಳ ಮಾಹಿತಿಯನ್ನ ಎಸ್ಐಟಿ ಸಂಗ್ರಹಿಸಿದೆ. ಹೋರಾಟಗಾರ ಸ್ನೇಹಮಯಿ ಕೃಷ್ಣ ವಿರುದ್ಧ ದೂರು. ಇನ್ನು ಸೌಜನ್ಯರನ್ನ ಆಕೆಯ ಮಾವ ವಿಠಲಗೌಡನೆ ಹತ್ಯೆ ಮಾಡಿದ್ದಾನೆಂದು ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಆರೋಪಿಸಿದರು. ಈಗ ಸ್ನೇಹಮಯಿ ವಿರುದ್ಧವೇ ವೆಂಕಪ್ಪ ಕೋಟ್ಯಾನ್ ಅನ್ನೋರು ದೂರು ನೀಡಿದ್ದಾರೆ. ಅವರನ್ನು ವಿಚಾರಣೆ ನಡೆಸುವಂತೆ ಒತ್ತಾಯಿಸಿದ್ದಾರೆ. ಇವರನ್ನು ಕಳಿಸಿದ್ಯಾರು ಇಲ್ಲಿಗೆ ಅಂತ? ಬೆಳ್ತಂಗಡಿ ಇವರನ್ನು ಕಳಿಸಿದ್ಯಾರು? ಇವರು ಬಂದದ್ದೇಗೆ? ಇವರಿಗೆ ಈಗ ಹೇಗೆ ಗೊತ್ತಾಯಿತು? 13 ವರ್ಷದಿಂದ ನಾವು ಪ್ರತಿಭಟನೆ ಮಾಡೋದು ಇಲ್ಲಿ ಸೌಜನ್ಯ ವಿರುದ್ಧ. ಇವರನ್ನು ತರಿಸಿದ್ಯಾರು? ಇವರಿಗೆ ಹಿನ್ನೆಲೆ ಯಾರು? ಇವರಿಗೆ ಫಂಡ್ ಯಾರು? ಎಲ್ಲ ನನಗೆ ತಿಳಿಬೇಕು. ಹಾಗೆ ನಾನು ಕಂಪ್ಲೇಂಟ್ ಕೊಟ್ಟದ್ದು. ಪೊಲೀಸ್ ಪದ್ಧತಿ ಪ್ರಕಾರ ತನಿಖೆ ನಡೀತಿಲ್ಲ ಎಂದ ಬೊಮ್ಮಾಯಿ. ಇನ್ನು ಪೊಲೀಸ್ ಪದ್ಧತಿ ಪ್ರಕಾರ ತನಿಖೆ ನಡೀತಿಲ್ಲ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ರೆ ತನಿಖೆ ಮೇಲೆ ಪ್ರಭಾವ ಬೀರಿರೋ ಕೆಲಸ ಮಾಡ್ತಿದ್ದಾರೆಂದು ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ತನಿಖೆಯನ್ನ ಅದರ ಪಾಡಿಗೆ ಬಿಟ್ಬಿಡಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಗುಡುಗಿದ್ರು. ಬಂಧನವೂ ಇಲ್ಲ, ವಿಚಾರಣೆ ಪೂರ್ತಿ ಇಲ್ಲ, ವರದಿ ಇಲ್ಲ, ಮಧ್ಯಂತರ ವರದಿ ಇಲ್ಲ, ಕಂಪ್ಲೇಂಟ್ ಹೇಳ್ದಂಗೆ ಹೊಸ ಕಂಪ್ಲೇಂಟ್ ತಗೊಳ್ಳೋದು, ಹೊಸ ವಿಚಾರಣೆ ಮಾಡೋದು, ಇದು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇಲ್ಲ ಅಂತ ಎಲ್ಲರಿಗೂ ಕೂಡ ಈಗ ಮನವರಿಕೆ ಆಗಿದೆ. ಸರ್ಕಾರದ ಇಂಥ ಮಂತ್ರಿಗಳು ಹೇಳಿಕೆ ಹಿಂಗೆ ಕೊಟ್ಟಾಗ ಯಾವ ಎಸ್ ಐ ಟಿ ಏನು ನಿಷ್ಕ್ರಿಯ ಆಗುವಂಥದ್ರಲ್ಲಿ ನಿಷ್ಕ್ರಿಯ ಖಂಡಿತ ಆಗುತ್ತೆ ಇಂಥ ಹೇಳಿಕೆಗಳನ್ನು ಕೊಟ್ಟು ಪೊಲೀಸ್ ತನಿಖೆ ಮಾಡುತ್ತಿದೆ. ಅದನ್ನೇ ನಾವು ರಾಷ್ಟ್ರ ಮಟ್ಟದ ಏನು ಇಶ್ಯೂ ಇರಬೇಕು ಮಾಡತ್ತೀವಿ. ಅದ್ರ ಪಾಡಿಗೆ ಅದು ಬಿಟ್ಟುಬಿಡಿ. ಅದನ್ನ ಅವರು ಏನು ತನಿಖೆ ಮಾಡ್ತಾರೆ, ಕೋರ್ಟ್ ಇದೆ ಅಂತಿಮವಾಗಿ, ಅದು ಅವ್ರು ನಿರ್ಣಯ ಮಾಡಬೇಕು, ಕೋರ್ಟ್ ಅವರು, ನಾವಲ್ಲ. ತನಿಖೆ ವಿಳಂಬವಾಗುತ್ತಿದ್ದಂತೆಯೇ ಬುರುಡೆ ಕೇಸ್ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದೆ. ಹೀಗಾಗಿ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಸೂಚನೆ ಬಳಿಕವಾದರೂ ತನಿಖೆ ಬೇಗ ಮುಗಿಯುತ್ತಾ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.